ಆಮೇಲೆ ನಾವು ಹೇಳೋಣ ಯಾವ ರೀತಿ ಮಾಡೋದು ಗೊತ್ತಿದೆ. ಕಾರ್ಪೊರೇಷನ್ ಕಮಿಷನರ್ ಅವರು ನೋಡಿ ಸರ್, ಸ್ವಚ್ಛತೆ ಅಭಿಯಾನದ ಅಗೇನ್ಸ್ಟ್ ಇದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಅವರು. ಅದರ ಪ್ರಚಾರಾರ್ಥವಾಗಿ ಬ್ಯಾನರ್ ಹಾಕಿದ್ದೀವಿ, ಏನು ಜನ ಬರಲಿ ಸ್ವಚ್ಛತೆಗೆ ಅಂತ. ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನು ತೆಗಿತೀವಿ ಅಂತ ಕುತ್ಕೊಂಡಿದ್ದಾರೆ. ಇದು ಯಾವ ನ್ಯಾಯ? ಕಾರ್ಪೊರೇಷನ್ ಕಮಿಷನರ್ಗೆ ಸ್ವಚ್ಛತೆ ಬಗ್ಗೆ ಇದು ಇಲ್ವಾ, ಕಾಳಜಿ ಇಲ್ವಾ? ಅದು ಜನ ಬರಲಿ, ಜನ ಸೇರಲಿ, ಸ್ವಯಂ ಪ್ರೇರಿತರಾಗಿ ಜನ ಬರಲಿ ಅಂತ ಅದನ್ನು ಬ್ಯಾನರ್ಗಳನ್ನ ಹಾಕ್ಸಿದ್ದಾರೆ. ಅದನ್ನು ತೆಗಿಸ್ತೀವಿ ಅಂದರೆ ಇದು ಯಾವ ನ್ಯಾಯ? ವ್ಯಾಪ್ತಿಯಲ್ಲಿ ಏನು ಅನಧಿಕೃತ ಬ್ಯಾನರ್ಗಳೇನಿದೆ ಅದನ್ನು ನಾನು ಲಾಸ್ಟ್ ವೀಕಿಂದನೇ ನಾವು ಕೆಲವೊಂದು ತೆರವಾಚರಣೆ ಮಾಡ್ತಾ ಇರೋದು, ಫುಟ್ಪಾತ್ ತೆರವು ಕಾರ್ಯಾಚರಣೆಗಳು ಮಾಡ್ತಾ ಇರೋದು ನೀವೆಲ್ಲ ನೋಡಿದ್ದೀರ. ಈ ಒಂದು ದಿನ ನಮಗೆ ಈಗ ನಿನ್ನೆ ಒಂದು ಕಂಪ್ಲೇಂಟ್ ಬಂದಿತ್ತು, ಏನಂದರೆ ಎಲ್ಲ ಕಡೆ ಈ ಥರ ಬ್ಯಾನರ್ಸ್ ಜಾಸ್ತಿ ಆಗಿದೆ. ಮತ್ತು ನಾವು ಚೆನ್ನಮ್ಮ ಸರ್ಕಲ್ನ ಈಗ ಲಾಸ್ಟ್ ವೀಕೆ ನಾವು ಎಲ್ಲ ಬ್ಯಾನರ್ಗಳನ್ನ ತೆಗೆದು ಇಲ್ಲಿ ಒಂದು ಬ್ಯೂಟಿಫಿಕೇಷನ್ ಮಾಡಬೇಕು, ಇಂಥ ಇಂಪಾರ್ಟೆಂಟ್ ಸರ್ಕಲಲ್ಲಿ ಈ ರೀತಿ ಬ್ಯಾನರ್ಗಳು ಇರಬಾರ್ದು ಅನ್ಅಥರೈಸ್ಡ್ ಆಗಿ ಅಂತ ಹೇಳ್ಕೊಂಡು ನಾವು ಕಾರ್ಯಾಚರಣೆ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಮತ್ತೆ ನಿನ್ನೆ ಇದೇ ರೀತಿ ಬ್ಯಾನರ್ಗಳು ಬಂದ ಒಂದು ಪಕ್ಷದಲ್ಲಿ ನಮಗೆ ಕಂಪ್ಲೇಂಟ್ಗಳು ಕೂಡ ಬಂತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಮಿಡಿಯೇಟಾಗಿ ನಮ್ಮ ಪಾಲಿಕೆ ಸ್ಟಾಫ್ಗಳು ಅಷ್ಟು ಜನ ಇಂಜಿನಿಯರ್ಸು ಮತ್ತು DC ರೆವಿನ್ಯೂ ಅವರ ಒಂದು ಇದರಲ್ಲಿ ಇವತ್ತು ಇದನ್ನು ತೆಗೆಸ್ತಾ ಇದ್ವಿ. ಈ ಬ್ಯಾನರ್ಸ್ ಏನಿದೆ ಅದು ಮೊನ್ನೆನೂ ಕೂಡ ಈಗ ರೀಸೆಂಟ್ಲಿ ನಾವು ಲಾಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ ಪ್ರಿಂಟರ್ಸ್ ಆ್ಯಂಡ್ ಇವರ ಅಸೋಸಿಯೇಷನ್ ಅವ್ರಿಗೂ ಕೂಡ. ಏನಂದರೆ ಈಗ ಪಾಲಿಕೆಯಿಂದ ಒಂದು ಪರ್ಮಿಟೆಡ್ ಕಾಪಿನ ಇಟ್ಕೊಂಡು ಆ ಒಂದು ಪರ್ಮಿಟೆಡ್ ಕಾಪಿಲಿ ಇರ್ತಕ್ಕಂಥ ನಂಬರ್ನ ಪ್ರಿಂಟ್ ಮಾಡಿಕೊಂಡು ಆಮೇಲೆ ಯಾವುದೇ ಒಂದು ಬ್ಯಾನರ್ಗಳನ್ನ ಪ್ರಿಂಟ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇಲ್ಲಾಂದರೆ ಪಾಲಿಕೆಯಿಂದ ಆ್ಯಕ್ಷನ್ಸ್ ತೊಗೋಬೇಕಾಗುತ್ತೆ ಅಂತಲೂ ಕೂಡ ಈ ಹಿಂದೆ ಆಲ್ರೆಡಿ ಒಂದು ಸತಿ ಹೇಳಿದ್ದೀವಿ ಅವ್ರಿಗೆ. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ರೀತಿ ಅನ್ಅಥರೈಸ್ಡ್ ಬ್ಯಾನರ್ಸ್ ಏನಿದೆ ಅದನ್ನು ತೆಗೆಸೋ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಇಲ್ಲ, ಅನುಮತಿಗೆ ಅರ್ಜಿಯನ್ನು ನಮ್ಮಲ್ಲಿ ಬಂದಿರಲಿಲ್ಲ. ನಮ್ಮಲ್ಲಿ ಈಗ ಏನಿದೆ DC ರೆವಿನ್ಯೂ ಈ ಒಂದು ಪರ್ಮಿಷನ್ಸ್ ಕೊಡೋದಕ್ಕೆ ಒಂದು ಅಧಿಕಾರಿ ಆಗಿರ್ತಾರೆ, ಸಕ್ಷಮ ಪ್ರಾಧಿಕಾರಿ. ಇಲ್ಲ, ಕಾರ್ಪೊರೇಷನಿಂದ ಯಾವುದೇ ಸಹಕಾರ ಇಲ್ಲ. ಈಗ ರೀಸೆಂಟಾಗಿ ಅವ್ರು ಬಂದಿದ್ದಾಗಲೂ ಕೂಡ ನಾವು ಕಾರ್ಪೊರೇಷನಿಂದ ನಾವೇನು ಮಾಡೋಕ್ಕಾಗೋದಿಲ್ಲ, ಇದು ಪ್ರೈವೇಟ್ ಕಾರ್ಯಕ್ರಮ ಇದ್ದಾಗ ನಮಗೆ ಸಂಬಂಧ ಇಲ್ಲ ಅಂತಲೇ ಹೇಳಿದ್ವಿ. ಈಗ ನಿಟ್ಟಿನಲ್ಲಿ ಇವತ್ತೇನು ಈ ಥರ ಬ್ಯಾನರ್ಸ್ ಹಾಕಿದ್ದಾರೆ, ಅದು ನಮ್ಮಿಂದಂತೂ ಪರ್ಮಿಷನ್ ಆಗಿಲ್ಲ, ಕಾರ್ಪೊರೇಷನಿಂದ ಯಾವುದೇ ವಿಧವಾದ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ತೆಗೆಸ್ತಾರೆ. ಕಟ್ಟೋತನ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಒಂದು ವಾರ ಕೂಡ ಒಂದು ವಾರಿಂದ ಇದೆ ಇಲ್ಲಿವರೆಗೂ ಇದ್ದು. ಅಂದ್ರೆ ನಿಮ್ಮ ಮೇಲೆ ಯಾರಾದ್ರೂ ಒತ್ತಡ ಆದ ನಂತರ ತೆಗಿತಾ ಇದ್ರೆ ಅಥವಾ ಒಂದು ವಾರ ಗಂಟೆ ಈಗ ಏನಂದ್ರೆ ಒತ್ತಡ ಐತಿ, ಹಂಗಾಗಿ ಬಂತು. ಇಲ್ಲ, ಈಗ ಯಾವುದೇ ಒಂದು ಇದರಲ್ಲಿ ನೀವೇ ನೋಡಿರ್ಬೋದು, ಲಾಸ್ಟ್ ವೀಕು ಕೂಡ ನಾವು ಕಾರ್ಯಾಚರಣೆ ಮಾಡಿದ್ವಿ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತಕ್ಕಂಥ ವಿಷಯ. ಈ ಒಂದು ಇದರಲ್ಲಿ ಕೂಡ ನಮ್ಮ ಝೋನಲ್ ಆಫೀಸ್ ಅಂತ 3 ಸೆಂಟ್ರಲ್, ನಾರ್ತ್, ಸೌತ್ ಅಂತ 3 ಕಡೆ ಇದೆ. ಆ ಒಂದು ಝೋನಲ್ ಕಮಿಷನರ್ಗಳ ನೇತೃತ್ವದಲ್ಲಿ ಸಂಬಂಧಪಟ್ಟ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಸೇರಿದಂತೆ ನಾವು ಒಂದು ಕಮಿಟಿನೂ ಕೂಡ ರಚನೆ ಮಾಡಿದ್ದೀವಿ. ಅವರು ಈ ಬಗ್ಗೆ ಮುಂಜಾಗ್ರತೆಯಾಗಿ ಅವರೇ ನೋಡಿಕೊಂಡು ಇದನ್ನು ತೆರವುಗೊಳಿಸಬೇಕು ಅಂತ. ಈ ನಿಟ್ಟಿನಲ್ಲಿ ಎಲ್ಲೋ ಸ್ಲೋ ಆಗಿರಬಹುದು, ಅವ್ರಿಗೂ ಕೂಡ ನಾವು ಇನ್ಮೇಲೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತೀವಿ. ಅವ್ರಿಗೂ ಕೂಡ ಜನ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ನಾವೇ ತೆಗೆಸೋ ಒಂದು ಕ್ರಮ ಆಗಬೇಕು ಅಂತ ಅದನ್ನು ಕೂಡ ಈಗ ನೆಕ್ಸ್ಟ್ ಹೌದು. ಹೌದು, ಇದು ಪ್ರಿಂಟರ್ ಏನಿದೆ ಅಂತ ನೋಡಿಕೊಂಡು ಆ ಪ್ರಿಂಟರ್ ಹೆಸರು ಏನಾದರೂ ಇದ್ರೆ ಅವ್ರಿಗೆ ಫೈನು ಕೂಡ ಹಾಕಬೇಕಾಗುತ್ತೆ. ಆಮೇಲೆ ಸಂಬಂಧಪಟ್ಟ ಆಯೋಜಕರ ಮೇಲೂ ಕೂಡ ಏನಾದರೂ ಫೈನ್. ಅಭಿಯಾನಗಳು, ಜಾಗೃತಿಗಳು ಸಂಘ ಸಂಸ್ಥೆಗಳಿಂದ ನಡೀತಾ ಇರ್ತವೆ. ಸೊ ಈ ಒಂದು ಇದಕ್ಕೆ ಪರ್ಮಿಷನ್ ಕೊಡಲೇ ಇದಕ್ಕೆ ಏನು ಕಾರಣ? ಈ ಒಂದು ಇದರಲ್ಲಿ ನಮಗೆ ಪರ್ಮಿಷನ್ ಈಗ ಅರ್ಥರೈಸ್ಡ್ ಆಗಿ ಇದು ಅವ್ರು ಎಲ್ಲಿ ಪರ್ಮಿಷನ್, ಅದು ಯಾವುದು ಗ್ರೌಂಡಲ್ಲಿ ಏನು ಮಾಡ್ತಾರೆ ಅನ್ನೋದು ಅದು ಅವ್ರು ಡಿಸೈಡ್ ಮಾಡಿಕೊಂಡು ಪರ್ಮಿಷನ್ಗೆ ಹಾಕಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನು ನೀವು ನೋಡಿದ್ರೆ ಸರ್ದಾರ್ ಗ್ರೌಂಡ್ ಅಂತಿದೆ. ಸರ್ದಾರ್ ಗ್ರೌಂಡು ನಮ್ಮ ವ್ಯಾಪ್ತಿಯಲ್ಲಿ ಬರೋದಲ್ಲ, ಅದಕ್ಕೆ ಪರ್ಮಿಷನ್ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಕೊಡಲ್ಲ. ಸ್ವಚ್ಛತೆ ಮಾಡ್ತೀವಿ ಅಂತೇಳಿ ಯಾವುದೋ ಒಂದು ಸಂಘ ಅಥವಾ ಸಂಘಟನೆ ಮುಂದೆ ಬಂದಾಗ ಸೊ ಅದಕ್ಕೆ ಅನುಮತಿ ಕೊಡಲ್ಲ ಅಂತಂದರೆ ಏನಾದರೂ ಒತ್ತಡ ಇದೆಯಾ? ಅಲ್ಲ, ಅದಕ್ಕೆ ಅನುಮತಿ ಕೊಡಲ್ಲ ಅಂತಲ್ಲ. ಈಗ ಪ್ರೈವೇಟ್ ಕಾರ್ಯಕ್ರಮ ಈಗ ಡೈಲಿ ನಡೀತಾ ಇರ್ತಕ್ಕಂಥ ವಿಷಯಗಳು ಎಷ್ಟೋ ಕಡೆ ಏನು ನಡೀತಾನೆ ಇರುತ್ತೆ. ಅದರಲ್ಲಿ ಈಗ ಪಾಲಿಕೆಯಿಂದ ನಮ್ಮಲ್ಲಿ ಈಗ ಏನು ಡೈಲಿ ನಾವು ಏನು ಕಸ ಕಲೆಕ್ಟ್ ಮಾಡಬೇಕಾಗುತ್ತೆ, ಕಸ ಡಿಸ್ಪೋಸ್ ಮಾಡಬೇಕಾಗುತ್ತೆ, ಅದು ಪಾಲಿಕೆಯಿಂದ ನಮ್ಮ ಹೆಲ್ತ್ ಸೆಕ್ಷನಿಂದ ಕಂಪಲ್ಸರಿಯಾಗಿ ಡೈಲಿ ಬೇಸಿಸಲ್ಲಿ ನಡೆಯುತ್ತೆ. ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತೀವಿ, ಸೋರ್ಸಲ್ಲೇ ಸೆಗ್ರಿಗೇಷನ್ ಮಾಡೋದಕ್ಕೆ ನಾವು ಇನ್ಫಾರ್ಮೇಷನ್ ಕೂಡ ಕೊಡ್ತೀವಿ. ಇನ್ನು ಮುಂಚೆ ಕಾರ್ಯಕ್ರಮದ ಆಯೋಜಕರಾದಂತಹ ಮಂಜುನಾಥ್ ಅವರು ಹಾಗೂ ನಾನು ಹೋಗಿ ಮೀಟ್ ಆಗಿದ್ವಿ. ಮೀಟ್ ಆದಾಗ ಅವ್ರು ಒಂದೇ ವಿಷಯ ಹೇಳಿದ್ದು, ಸರ್ ಈ ಥರ ಮಾಡ್ತಾ ಇದ್ದೀವಿ, ತಮ್ಮ ಬೆಂಬಲ ಬೇಕು, ತಮ್ಮ ಪೌರ ಕಾರ್ಮಿಕರನ್ನ ಸ್ವಚ್ಛತೆ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಾವು ಎಲ್ಲ ಬೆಳಗಾವಿ ನಗರದಲ್ಲಿ ಸ್ವಚ್ಛತೆ ಅಭಿಯಾನ ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಸಹಕಾರ ಬೇಕು. ಆಮೇಲೆ ಪೌರ ಕಾರ್ಮಿಕರು ನಮ್ಮ ಈ ಒಂದು ಸ್ವಚ್ಛತಾ ಅಭಿಯಾನ ಕಳಿಸ್ಕೊಡ್ಬೇಕು. ಆಮೇಲೆ ತಮ್ಮ ಕಸ ತುಂಬುವಂಥ ಏನು ವೆಹಿಕಲ್ಗಳಿದೆ ಅದನ್ನ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಅವರು ಮೌಖಿಕವಾಗಿ ಅಲ್ಲೇ ಯಾರೋ
ಅಸಿಸ್ಟೆಂಟ್ಸ್ ಅವ್ರ ಕೆಳಗಡೆ ಇರುವಂಥವ್ರನ್ನ ಕರೆಸಿ ಇವ್ರಿಗೆ ಏನೇನು ಬೇಕೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಸರ್ ನಾವು ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಎಲ್ಲ ಮುಖ್ಯ ಸರ್ಕಲ್ಗಳಲ್ಲಿ ಬ್ಯಾನರ್ ಹಾಕ್ತೀವಿ ಸರ್, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಆಯಿತು ಹಾಕೊಳ್ಳಿ ಅಂತ ಓರಲ್ಲಿ ಹೇಳಿದ್ರು. ಅವ್ರು ಕರೆಸಿಬೇಕಾದ್ರೆ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳಿ ಅವರು ಹೇಳಿಲ್ಲ ಅಂತ ಅವ್ರೇ ನೀವು ಹಾಕೊಳ್ಳಿ, ನಾವು ಇದೀವಿ ಮಾಡಿ, ನಿಮ್ಮ ಎಲ್ಲ ಸಂಪೂರ್ಣ ಬೆಂಬಲ ಇದೆ, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಅವತ್ತು ನಮಗೆ ಹೇಳಿ ಕಳಿಸಿದ್ದಾರೆ. ಇದು ಆಯೋಜಕರಾದಂಥ ಮಂಜುನಾಥ್ ಅವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇದು ನಡೆದಂಥ ಸತ್ಯ. ಇದು ಮಂಜುನಾಥ ಸ್ವಾಮಿ ಮೇಲೆ ಆಣೆ. ಇದನ್ನು ರಿಸೀವ್ಡ್ ಕಾಪಿ ಹಾಕ್ಸ್ಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬ್ಯಾನರ್ ಹಾಕೋಕ್ಕೆ ರಿಸೀವ್ಡ್ ಕಾಪಿ ಹಾಕ್ಸ್ಕೊಂಡು ಅದನ್ನೂ ಹಾಕ್ಸ್ಕೊಂಡಿದ್ದಾರೆ. ಬಟ್ ಇವ್ರು ಏನೇನಿದ್ರು ನಮಗೆ ಓಡಲ್ಲಿ ಒಂದು ಮನುಷ್ಯನ ಮಾತು ಇಂಪಾರ್ಟೆಂಟ್. ಒಬ್ಬ ಕಮಿಷನರ್ ಆಗಿ, ಒಬ್ಬ IAS ಆಫೀಸರ್ ಆಗಿ ನಮಗೆ ಅವ್ರ ಮಾತು ಕೊಟ್ಟಿದ್ರು, ನೀವು ಹಾಕ್ಕೊಳ್ಳಿ, ಪ್ರಚಾರ ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರ ಅಂತ. ಇವತ್ತು ಬಂದು ಏಕಾಏಕಿ ಬ್ಯಾನರ್ಗಳನ್ನ ತೆಗಿತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಇಲ್ಲಿ ಯಾವುದೇ ರೀತಿ ನಮ್ಮ ವೈಯಕ್ತಿಕವಾಗಿ ನಮಗೇನೋ ಇದರಲ್ಲಿ ಲಾಭ ಇಲ್ಲ, ಯಾವುದೇ ರೀತಿ ವೈಯಕ್ತಿಕ ಕೆಲಸ ಅಲ್ಲ. ನಾವು ಒಂದು ಜನರಿಗೆ ಅವೇರ್ನೆಸ್ ಮೂಡಿಸಬೇಕು. ಯಾಕಂದರೆ ಈಗ ನೋಡ್ತಾ ಇದ್ದರೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತಿದೆ, ನಮ್ಮ ಪರಿಸರನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಜನರಿಗೆ ಅವೇರ್ನೆಸ್ ಮೂಡಿಸೋಣ. ಇದೇ ರೀತಿ ಹೋದರೆ ಟೆಂಪ್ರೇಚರ್ ಇವತ್ತು 40 ಡಿಗ್ರಿ ಇದೆ, ನಾಳೆ 50 ಆಗುತ್ತೆ, ಇನ್ನೊಂದು 10 ವರ್ಷ ಬಿಟ್ಟರೆ 60 ಡಿಗ್ರಿ ಆಗುತ್ತೆ. ಜನ ಬದುಕೋದು ಕಷ್ಟ ಆಗುತ್ತೆ. ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು, ಗಿಡ ಮರಗಳನ್ನ ಬೆಳೆಸಬೇಕು, ಸ್ವಚ್ಛತೆ ಮಾಡೋಣ ಅಂತ ಶಿವಾನಂದ ನೀಲನವರವರು ಒಂದು ಆಸೆ ಇಟ್ಕೊಂಡು ಒಂದು ಜನರಿಗೆ ಅಭಿಯಾನ ಮಾಡೋಣ ಅಂತೇಳಿ ಅವ್ರು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮಂಥ ಎಲ್ಲ ನಟರು ಸಹ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಚಾರಾರ್ಥವಾಗಿ ಜನ ಬರಲಿ ನನಗೆ ಅನ್ಸೋದ್ ಮಟ್ಟಿಗೆ ಇಲ್ಲಿ ಏನಾಗ್ತಾ ಇದೆ, ನಾವು ಯಾವುದೇ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಶಿವಾನಂದ ನೀಲನವರು ಯಾವುದೇ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಏನೋ ರಾಜಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನಿಸ್ತಾ ಇದೆ. ಯಾಕಂದರೆ ಬ್ಯಾನರ್ ನೋಡಿ ಇವರೇನೋ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ, ಇದೆಲ್ಲ ಏನೋ ಅನ್ಕೊಂಡು ಆ ರೀತಿ ಮಾಡ್ತಾ ಇದ್ದಾರೆ ಏನೋ ಅಂತ ನಮಗೆ ಅನಿಸ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿ ಇಲ್ಲ, ಜನರಿಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ದಯವಿಟ್ಟು ಕಮಿಷನರ್ ಅವ್ರಿಗೆ ಈಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ. ಈ ಬ್ಯಾನರ್ಗಳ ಹಾಕ್ತಾ ಇರೋದು ಜನ ಜಾಸ್ತಿ ಸರಿ ಅನ್ನೋ ಒಂದೇ ಕಾರಣಕ್ಕೆ. ಜನಕ್ಕೆ ಗೊತ್ತಾಗಬೇಕು ಈ ಥರ ಕಾರ್ಯಕ್ರಮ ಆಗ್ತಿದೆ. ಎಷ್ಟೋ ಜನಕ್ಕೆ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಅವ್ರಿಗೂ ಇದೆ ಮನಸ್ಸಲ್ಲಿ, ನಾವು ಬರಬೇಕಿಂತ ಅದ್ರಲ್ಲಿ ಪಾಲ್ಗೊಳ್ಬೇಕು ಅಂತ. ಅವ್ರಿಗೆಲ್ಲ ಗೊತ್ತಾಗಲಿ ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಬ್ಯಾನರ್ಗಳನ್ನ ಹಾಕ್ತಾ ಇರೋದು. ಇಲ್ಲಿ ನೋಡಿದ್ರೆ ಮುಂಚೆ ನೋಡಿದ್ರೆ ಎಷ್ಟೊಂದು ರಾಜಕಾರಣಿಗಳು ಹಾಕೊಂಡಿದ್ದಾರೆ. ಇಲ್ಲಿ ಈ ಬ್ಯಾನರ್ ಇಲ್ಲಿ ತೆಗೆದಿದ್ದಾರಲ್ಲ ಇವಾಗ, ಈ ಹೋಲ್ಡಿಂಗ್ಗಳಲ್ಲಿ ಲಕ್ಷಾಂತರ ರೂಪಾಯಿನ ಲೂಟಿ ಹೊಡೆದಿದ್ದಾರೆ. ನಾವು ಆಕಾಶ ಕೆಳಗಾಗಿ ಭೂಮಿ ಮೇಲಾಗಲಿ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಅದು ಯಾರು ಪರ್ಮಿಷನ್ ಸಿಗಲಿ ನಾವು ಎಲ್ಲ ನಮ್ಗೆ ಸಹಕಾರ ಕೊಡ್ತೇವೆ. ನಮ್ಗೆ ಎಲ್ಲ ಇಲಾಖೆಯಿಂದ ಸಹಕಾರ ಇದೆ, ಕಾರ್ಪೊರೇಷನ್ ಮಾತ್ರ ಸಹಕಾರ ಇಲ್ಲ. ನಮಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿ ಅಂತಿದ್ದಾರೆ. ನಾವು ಕಾರ್ಯಕ್ರಮ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಇದೆ. ಕಾರ್ಪೊರೇಷನ್ ಯಾಕಂದ್ರೆ ಕಾರ್ಪೊರೇಷನ್ಗೆ ಅವ್ರಿಗೆ ಬೇಕಾಗಿರುವಂಥ ಕಾರ್ಯಕ್ರಮ ಇದು. ಸ್ವಚ್ಛತೆ ಅವರ ಒಂದು ಕೆಲಸ. ಸ್ವಚ್ಛ ಇದೆ ಅಂತ ಹೇಳ್ತಿದ್ದಾರೆ ಕಮಿಷನರ್ ಸರ್ ಬೆಳಗಾವಿ. ಸ್ವಚ್ಛ ಇದೆ, ಬನ್ನಿ ಒಂದು ರೌಂಡ್ ಹೋಗ್ಬರೋಣ, ಸಿಟಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಕಸ ಬಿದ್ದಿದೆ. ಇಲ್ಲೇ ನೋಡಿ ಹೆಂಗೆ ಅಲ್ಲಿ ಡ್ರೈನೇಜ್ ಸೋರ್ತಾ ಇದೆ, ನೀರು ಹೊರಗಡೆ ಬರ್ತಾ ಇದೆ, ಅಲ್ಲೆಲ್ಲ ಕಸ ಬಿದ್ದಿದೆ. ಈ ಥರ ಇಡೀ ಸಿಟಿ ಇದೆ, ಇಡೀ ಸಿಟಿಲಿ ಎಲ್ಲ ಕಡೆ ಆಗ್ತದೆ. ಒಂದು ಅಭಿಯಾನ ಇದು ಒಂದಿನದಲ್ಲಿ ಕ್ಲೀನ್ ಆಗಲ್ಲ, ಆದರೆ ಒಂದು ಅಭಿಯಾನ ಮುಖಾಂತರ ಜನರಿಗೆ ಅವೇರ್ನೆಸ್ ಮೂಡಿಸಿದ್ರೆ ಆಮೇಲೆ ಆದರೂ ಜನ ತಿದ್ಕೊಂಡು ಕಸ ಎಸೆಯೋದನ್ನು ಕಮ್ಮಿ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಅಷ್ಟೇ. ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಲ್ಲಿ ಬ್ಯಾನರ್ ಹಾಕ್ಬೇಕಂತಂದ್ರೆ ಏನೆಲ್ಲ ಕಂಡೀಷನ್ಸ್ ಇದಾವೆ, ಮತ್ತು ಈ ಅಥರೈಡ್ ಬ್ಯಾನರ್ ಅಂದರೆ ಯಾವ್ಯಾವ? ಮಹಾನಗರ ಪಾಲಿಕೆಯಿಂದ ನಮ್ಮದೇ ಅಂತ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಗೆ ನಾವು ಅಸೆಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿವಿ. ಕ್ಯಾಂಟಿಲಿವರ್ಸ್ ಇದೆ, ಗ್ಯಾಂಟ್ರೀಸ್ ಇದೆ, ಆನಂತರ ನಮ್ಮದೇ ಅಂತ ಹೋರ್ಡಿಂಗ್ಸ್ಗಳಿದೆ. ಇವುಗಳಿಗೆಲ್ಲ ಹಾಕಬೇಕಾದ್ರೆ ನಮ್ಮ ಅನುಮತಿಯನ್ನು ಕಡ್ಡಾಯವಾಗಿ ತೊಗೊಳ್ಬೇಕು. ಈಗೇನು ಹಾಕಿದಾರಲ್ಲ ಇವುಗಳಿಗೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ. ಅಂದರೆ ಅಂದರೆ ಹೋಲ್ಡಿಂಗ್ಸ್ ಯಾವ ಸರ್? ಈಗ ಇದರಲ್ಲಿದೆ ಕನ್ನಡ ಸಾಹಿತ್ಯ ಭವನದಿಂದ ತಮ್ಮನ ಅಥವಾ ಅನಧಿಕೃತನ? ಕನ್ನಡ ಸಾಹಿತ್ಯ ಭವನದಲ್ಲಿ ಇರೋದು ಅಲ್ಲಿ ಒಳಗಡೆ ನಮ್ಮದು ಹೋರ್ಡಿಂಗ್ಸ್ಗಳಿಗೆ ನಮ್ಮದು ಬ್ಯಾಕ್ ಸೈಡು ನಮ್ಮ ನಂಬರ್ಸ್ ಇದೆ. ನಮ್ಮ ನಂಬರ್ಸ್ ಇದ್ದರೆ ಅದು ನಮ್ಮದು ಕಾರ್ಪೊರೇಷನ್ದು, ಅದು ಅಧಿಕೃತ. ಅದು ನಂಬರ್ಸ್ ಇದ್ದೇ ಇದ್ರೆ ಅದನ್ನು ಅದಕ್ಕೆ ಅಲ್ಲ, ಅವರು ಟ್ಯಾಕ್ಸ್ ತುಂಬ್ತೇನೆ ಅಂತ ಹೇಳ್ತಾ ಇದ್ದಾರೆ, ಆದರೂ ತಾವು ಪರ್ಮಿಷನ್ ಕೊಡ್ತಾ ಇಲ್ಲ. ಅಂದ್ರೆ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ಅನ್ಅಥರೈಸ್ಡ್. ಹೌದು, ಅವ್ರು ಮಾಡಿ ಸ್ವಚ್ಛತೆ ಮಾಡ್ತಾ ಇರೋದೇನೆ ಅನ್ಅಥರೈಸ್ಡ್ ಕಾರ್ಯಕ್ರಮ. ಎಸ್, ಅದು ಕಾರ್ಯಕ್ರಮ ಅನ್ಅಥರೈಸ್ಡ್ ಅದು ಗೊತ್ತಿಲ್ಲ ನನಗೆ. ಇದೆಲ್ಲ ಬ್ಯಾನರ್ ಹಾಕೊಳ್ಳೋದು ನಮ್ದು ಯಾವುದೇ ಅನುಮತಿ ಇಲ್ಲ. ಇದೆಲ್ಲ ಅನುಮತಿ ತೊಗೋಬೇಕಾದ್ರೆ ಏನೇನು ಕಂಡೀಷನ್ಸ್ ಇದಾವೆ ಸರ್? ಇವುಗಳಿಗೆಲ್ಲ ಅನುಮತಿ ತೊಗೊಳ್ಬೇಕಾದ್ರೆ ನಮ್ಗೆ ಅವರ ಅಡ್ವಾನ್ಸ್ ಏನಂತಂದರೆ 7 ಡೇಸ್ ಮುಂಚಿತವಾಗಿ ಅಪ್ಲಿಕೇಶನ್ ಕೊಡಬೇಕು. ಇಂಥ ದಿವಸದಿಂದ ಇಂಥ ದಿವಸ ಏನಂತಂದ್ರೆ ನಾವು ಹಂಚ್ಕೋತೀವಿ ಅಂತ ಹೇಳಬೇಕು. ಅದಕ್ಕೊಂದು ನಮಗೆ ಏನಂತಂದರೆ ಇಷ್ಟು ದಿವಸಕ್ಕೆ ಒಂದು ಗ್ಯಾಂಟ್ರೀಸ್ಗೆ ಪ್ಲಸ್ ಕ್ಯಾಂಟಿಲಿವರ್ಸ್ಗೆ ಪ್ಲಸ್ ಹೋರ್ಡಿಂಗ್ಸ್ಗೆ ನಮ್ಮದೊಂದು ರೇಟ್ ಇದೆ. ಆ ರೇಟನ್ನು ಏನಂತಂದ್ರೆ ಚಲನ್ ಮುಖಾಂತರ ನಮ್ಮ ಕಾರ್ಪೊರೇಷನ್ಗೆ ಅವ್ರು ಕಟ್ಟಬೇಕು. ನಾವು ಅವ್ರಿಗೆ ಒಳಗಡೆ ನೋವಿದೆ. ಇವರು ಸಿದ್ದುಗಳಳಿಯವ್ರು ಹೆಂಗಂದ್ರೆ DC ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ. ಇವ್ರು ಹೆಂಗಂದ್ರೆ ಯಾರು ಫೋನ್ ಮಾಡಿದ್ರು ತೆಗಿಯಲ್ಲ. ಇವ್ರು ಹೆಂಗಂದ್ರೆ DC ಅವ್ರಿಗಿಂತ ಮೇಲ್ಗಡೆ ಅವರು ಫೋನ್ ತೆಗಿಯಲ್ಲ.
ಅವ್ರು ತಗೊಳ್ಬೇಕು. ಸಾರ್ವಜನಿಕರ ಫೋನ್ಗಳು ಎತ್ತಾರ ಇವರು. ನೀವೇ ಹೇಳಿ ಪರ್ಮಿಷನ್ ಆಯ್ತು. ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿದ್ದೆ ಕಮಿಷನರ್ ಅವರು ಓರಲಿ ಇವ್ರ ಮುಂದೆನೆ ಪರ್ಮಿಷನ್ ನೀವು ಹಾಕೊಳ್ಳಿ ಅಂತ ಹೇಳಿದ್ದಾರೆ. ರಿಸೀವ್ಡ್ ಕೊಟ್ರೆ ಪರ್ಮಿಷನ್ ಅಲ್ಲ ನೀವು ಕೊಡ್ಬೋದಲ್ಲ ಅಂದ್ರೆ ಯಾರದ್ರಿ ರಿಸೀವ್ಡ್? ಯಾವ ಕಚೇರಿ? ಇನ್ವಾರ್ಡ್ ಕೊಟ್ರೆ ನಮ್ಮ ಕಚೇರಿಯಿಂದ ಏನಾಗುತ್ತೆ, ಇನ್ವಾರ್ಡ್ ಸೀಲ್ ಬಿದ್ದು ನಂಬರ್ ಬೀಳುತ್ತೆ. ನಮ್ಮ ಕಚೇರಿಗೆ ಎಲ್ಲಿ ರಿಸೀವ್ಡ್ ಕೊಟ್ಟಿದ್ದಾರೆ? ಲೆಟರ್ ಕೊಟ್ಟಾರ ಕಾರ್ಪೊರೇಷನ್